ಒಟ್ಟಿನಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಲೈಸೆನ್ಸ್ ಲಂಚದ ಉರುಳು ಸುತ್ತಕೊಂಡಿದೆ. ಒಂದು ಕಡೆ ಈ ಕೇಸ್ನ ತನಿಖೆಯನ್ನ ಲೋಕಾಯುಕ್ತ ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಕೇಸ್ನ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಅಖಾಡ ಪ್ರವೇಶಿಸೋ ನಿರೀಕ್ಷೆ ಇದೆ. ಲಂಚ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಕೋಟಿ ಲಂಚ. ಅಬಕಾರಿ ಡಿಸಿ ಎಸ್ಪಿಗೂ ಕೊಡಬೇಕಂತೆ ಹಣ. ರಾಜ್ಯದ ಅಬಕಾರಿ ಇಲಾಖೆಯ ಕರ್ಮಕಾಂಡ ಇದು. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ಗೆ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಅಧಿಕಾರಿಗಳು ಲಂಚ ಕೇಳಿ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಭ್ರಷ್ಟಾಚಾರದ 2 ಸ್ಫೋಟಕ ಆಡಿಯೋ ಬಾಂಬ್ಗಳು ಸಿಡಿದಿವೆ. ಸಚಿವ ಆರ್.ಬಿ. ತಿಮ್ಮಾಪುರಗೆ ಮಹಾ ಸಂಕಷ್ಟ ಎದುರಾಗಿದೆ. ಸಚಿವ ತಿಮ್ಮಾಪುರಗೆ ಲೋಕ ಸಂಕಷ್ಟ. ದಾಖಲೆ ಸಮೇತ ಲಕ್ಷ್ಮೀನಾರಾಯಣ ದೂರು. ಆರ್.ಬಿ. ತಿಮ್ಮಾಪುರ್ಗೂ ಭ್ರಷ್ಟಾಚಾರದ ಉರುಳು ಸುತ್ತಕೊಂಡಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಕ್ಕೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣರಿಂದ ದೂರು ನೀಡಿದ್ದಾರೆ. ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಚಿವರೇ ಕೊಡಬೇಕು. ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲ್ ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ಅವರು ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಹೇಗಿರುತ್ತೆ ಗೊತ್ತಾ ಲೋಕಾಯುಕ್ತ ತನಿಖೆ? ದೂರುದಾರ ನೀಡಿರುವ ಸಾಕ್ಷಿಗಳ ಆಧಾರದಲ್ಲಿ ಎಫ್ಐಆರ್, ಧ್ವನಿ ಪರೀಕ್ಷೆಗೆ ಆಡಿಯೋ ಸ್ಯಾಂಪಲ್ ರವಾನೆ, ದೂರುದಾರ ಅಧಿಕಾರಿ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್, 2 ವಾಯ್ಸ್ ಸ್ಯಾಂಪಲ್ಗಳು ಎಫ್ಎಸ್ಎಲ್ಗೆ ರವಾನೆ, ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಲಾಗುತ್ತೆ. ನೋಟಿಸ್ಗೆ ಸ್ಪಂದಿಸದಿದ್ರೆ ಕೋರ್ಟ್ನಿಂದ ವಾರೆಂಟ್, ಬ್ಯಾಂಕ್ ಅಕೌಂಟ್ ಸೇರಿ ದಾಖಲೆಗಳ ಪರಿಶೀಲನೆ, ಅಗತ್ಯ ಬಿದ್ರೆ ತಿಮ್ಮಾಪುರ್ ಮೊಬೈಲ್ ವಶಕ್ಕೆ, ಆರೋಪ ಸಾಬೀತಾದ್ರೆ ಬಂಧಿಸಿ ವಿಚಾರಣೆ. ದೂರುದಾರನಿಗೂ ಎದುರಾಗುತ್ತಾ ಸಂಕಷ್ಟ. ಅಬಕಾರಿ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಡುತ್ತಾ? ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ದೂರು ನೀಡಿರೋ ಲಕ್ಷ್ಮೀನಾರಾಯಣ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಣ 2 ಲಕ್ಷ ನಗದು ಹೊರತುಪಡಿಸಿ ಉಳಿದೆಲ್ಲವೂ ಬ್ಯಾಂಕ್ ಮೂಲಕವೇ ಟ್ರಾನ್ಸಾಕ್ಷನ್ ಆಗಬೇಕು. ಆದರೆ ದೂರುದಾರ ಲಂಚ ಕೊಡೋದಕ್ಕೆ 25 ಲಕ್ಷ ನಗದು ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹಣದ ಮೂಲ ಪತ್ತೆ ಹಚ್ಚೋದಕ್ಕೆ ಸುಮಾಟೋ ಕೇಸನ್ನು ದಾಖಲಿಸಿ ಇಡಿ ತನಿಖೆಗಿಳಿಯಬಹುದು. ನೋಡಿದ್ರಲ್ಲ, ಅಬಕಾರಿ ಲಂಚಾವತಾರದ ಚೆಂಡು ಈಗ ಲೋಕಾಯುಕ್ತ ಹಾಗೂ ಇಡಿ ಅಂಗಳದಲ್ಲೂ ಪುಟಿದಿದೆ. ಇದು ಯಾರ ಕೋಳಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ಟಿನಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಲಂಚದ ಉರುಳು ಸುತ್ತಕೊಂಡಿದೆ. ಒಂದು ಕಡೆ ಈ ಕೇಸ್ನ ತನಿಖೆಯನ್ನ ಲೋಕಾಯುಕ್ತ ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಕೇಸ್ನ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಅಖಾಡ ಪ್ರವೇಶಿಸೋ ನಿರೀಕ್ಷೆ ಇದೆ. ಲಂಚ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಕೋಟಿ ಲಂಚ. ಅಬಕಾರಿ ಡಿಸಿ ಎಸ್ಪಿಗೂ ಕೊಡಬೇಕಂತೆ ಹಣ. ರಾಜ್ಯದ ಅಬಕಾರಿ ಇಲಾಖೆಯ ಕರ್ಮಕಾಂಡ ಇದು. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ಗೆ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಅಧಿಕಾರಿಗಳು ಲಂಚ ಕೇಳಿ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಭ್ರಷ್ಟಾಚಾರದ 2 ಸ್ಫೋಟಕ ಆಡಿಯೋ ಬಾಂಬ್ಗಳು ಸಿಡಿದಿವೆ. ಸಚಿವ ಆರ್.ಬಿ. ತಿಮ್ಮಾಪುರಗೆ ಮಹಾ ಸಂಕಷ್ಟ ಎದುರಾಗಿದೆ.
ಸಚಿವ ತಿಮ್ಮಾಪುರಗೆ ಲೋಕ ಸಂಕಷ್ಟ, ದಾಖಲೆ ಸಮೇತ ಲಕ್ಷ್ಮೀನಾರಾಯಣ ದೂರು. ಆರ್ವಿ ತಿಮ್ಮಾಪುರ್ಗೂ ಭ್ರಷ್ಟಾಚಾರದ ಉರುಳು ಸುತ್ತಕೊಂಡಿದೆ. ಅಬಕಾರಿ ಸಚಿವರ ವಿರುದ್ಧ ಲೋಕಾಯುಕ್ತಕ್ಕೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣರಿಂದ ದೂರು ನೀಡಿದ್ದಾರೆ. ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಚಿವರೇ ಕೊಡಬೇಕು. ಅವ್ರಿಗೆ ಹೋಗುತ್ತೆ, ಹೋಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲ್ ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ಅವರು ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಹೇಗಿರುತ್ತೆ ಗೊತ್ತಾ ಲೋಕಾಯುಕ್ತ ತನಿಖೆ? ದೂರುದಾರ ನೀಡಿರುವ ಸಾಕ್ಷಿಗಳ ಆಧಾರದಲ್ಲಿ ಎಫ್ಐಆರ್, ಧ್ವನಿ ಪರೀಕ್ಷೆಗೆ ಆಡಿಯೋ ಸ್ಯಾಂಪಲ್ ರವಾನೆ, ದೂರುದಾರ ಅಧಿಕಾರಿ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್, 2 ವಾಯ್ಸ್ ಸ್ಯಾಂಪಲ್ಗಳು ಎಫ್ಎಸ್ಎಲ್ಗೆ ರವಾನೆ, ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಲಾಗುತ್ತೆ. ನೋಟಿಸ್ಗೆ ಸ್ಪಂದಿಸದಿದ್ರೆ ಕೋರ್ಟ್ನಿಂದ ವಾರೆಂಟ್, ಬ್ಯಾಂಕ್ ಅಕೌಂಟ್ ಸೇರಿ ದಾಖಲೆಗಳ ಪರಿಶೀಲನೆ, ಅಗತ್ಯ ಬಿದ್ರೆ ತಿಮ್ಮಾಪುರ್ ಮೊಬೈಲ್ ವಶಕ್ಕೆ, ಆರೋಪ ಸಾಬೀತಾದ್ರೆ ಬಂಧಿಸಿ ವಿಚಾರಣೆ. ದೂರುದಾರನಿಗೂ ಎದುರಾಗುತ್ತಾ ಸಂಕಷ್ಟ. ಅಬಕಾರಿ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಡುತ್ತಾ? ಅಬಕಾರಿ ಸಚಿವ ಆರ್ವಿ ತಿಮ್ಮಾಪುರ ವಿರುದ್ಧ ದೂರು ನೀಡಿರೋ ಲಕ್ಷ್ಮೀನಾರಾಯಣ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಣ 2 ಲಕ್ಷ ನಗದು ಹೊರತುಪಡಿಸಿ ಉಳಿದೆಲ್ಲವೂ ಬ್ಯಾಂಕ್ ಮೂಲಕವೇ ಟ್ರಾನ್ಸಾಕ್ಷನ್ ಆಗಬೇಕು. ಆದರೆ ದೂರುದಾರ ಲಂಚ ಕೊಡೋದಕ್ಕೆ 25 ಲಕ್ಷ ನಗದು ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹಣದ ಮೂಲ ಪತ್ತೆ ಹಚ್ಚೋದಕ್ಕೆ ಸುಮಾಟೋ ಕೇಸನ್ನು ದಾಖಲಿಸಿ ಇಡಿ ತನಿಖೆಗಿಳಿಯಬಹುದು. ನೋಡಿದ್ರಲ್ಲ, ಅಬಕಾರಿ ಲಂಚಾವತಾರದ ಚೆಂಡು ಈಗ ಲೋಕಾಯುಕ್ತ ಹಾಗೂ ಇಡಿ ಅಂಗಳದಲ್ಲೂ ಪುಟಿದಿದೆ. ಇದು ಯಾರ ಕೋಳಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ಟಿನಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ಗೆ ಈ ಲೈಸೆನ್ಸ್ ಲಂಚದ ಉರುಳು ಸುತ್ತಕೊಂಡಿದೆ. ಒಂದು ಕಡೆ ಈ ಕೇಸ್ನ ತನಿಖೆಯನ್ನ ಲೋಕಾಯುಕ್ತ ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಕೇಸ್ನ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಅಖಾಡ ಪ್ರವೇಶಿಸೋ ನಿರೀಕ್ಷೆ ಇದೆ.